ಮತದಾನದ ವೇಳೆ ಬಾಲ್ಯದ ಗೆಳತಿಯರು ಮುಖಾಮುಖಿ, ಕಾರ್ಯಕರ್ತೆಯರಿಗೆ ಧನ್ಯವಾದ ತಿಳಿಸಿದ ಯದುವೀರ್. ಈ ಸುದ್ದಿಗಳನ್ನು ನೋಡೋಣ ಸಮಗ್ರ ನ್ಯೂಸ್ ಟಾಪ್ 9ನಲ್ಲಿ. ರಾಜ್ಯದ ಮೊದಲ ಹಂತದ ಮತದಾನದ ವೇಳೆ ಯಾವುದೇ ಅಹಿತಕರ ಘಟನೆ ನಡೆದಿಲ್ಲ ಅಂತ ಕಾನೂನು ಮತ್ತು ಸುವ್ಯವಸ್ಥೆ ವಿಭಾಗದ ಎಡಿಜಿಪಿ ಆರ್ ಹಿತೇಂದ್ರ ಹೇಳಿದ್ದಾರೆ. ಟಿವಿ9 ಜೊತೆ ಮಾತನಾಡಿದ ಅವರು, ರಾಜ್ಯದ 14 ಕ್ಷೇತ್ರಗಳಲ್ಲೂ ಬಹುತೇಕ ಶಾಂತಿಯುತ ಮತದಾನವಾಗಿದೆ. ಕೆಲವು ಕಡೆ ಇವಿಎಂನಲ್ಲಿ ಟೆಕ್ನಿಕಲ್ ಸಮಸ್ಯೆ ಕಂಡು ಬಂದಿದ್ವು. 70 ಸಿಆರ್ಪಿಎಫ್, 35,000 ಪೊಲೀಸರು, 17,000 ಹೋಂಗಾರ್ಡ್ಗಳನ್ನ ಭದ್ರತೆಗಾಗಿ ನಿಯೋಜಿಸಲಾಗಿತ್ತು ಅಂತ ಮಾಹಿತಿ ನೀಡಿದ್ರು. ರಾಜ್ಯದ ಮೊದಲ ಹಂತದ ಚುನಾವಣೆ ವೇಳೆ ಹಾಸನ ಜಿಲ್ಲೆಯ ಗುಳಗಳಲೆ ಗ್ರಾಮದಲ್ಲಿ ಅಪರೂಪದ ಪ್ರಸಂಗ ನಡೆದಿದೆ. ಮತದಾನ ಮಾಡಲು ಬಂದಾಗ ಬಹಳ ವರ್ಷಗಳ ನಂತರ ಬಾಲ್ಯದ ಗೆಳತಿಯರು ಭೇಟಿಯಾಗಿದ್ದಾರೆ. 94 ವರ್ಷದ ಜಾನಮ್ಮ ಹಾಗೂ 93 ವರ್ಷದ ಫಾತಿಮಾ ನಿನ್ನೆ ಮುಖಾಮುಖಿಯಾಗಿದ್ರು. ಮದುವೆಯಾದ ನಂತರ ಭೇಟಿಯಾಗದ ಗೆಳತಿಯರು ನೋಡಿದ ಕೂಡಲೇ ತಬ್ಬಿ ಸಂತಸವನ್ನ ವ್ಯಕ್ತಪಡಿಸಿದ್ರು. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಮತದಾನ ಯಶಸ್ವಿಯಾಗಿದೆ. ಬಿಜೆಪಿ ಅಭ್ಯರ್ಥಿ ಯದುವೀರ್ ವಿಡಿಯೋ ಮೂಲಕ ಎಲ್ಲರಿಗೂ ಧನ್ಯವಾದವನ್ನ ತಿಳಿಸಿದ್ದಾರೆ. ವಿಶೇಷವಾಗಿ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರಿಗೆ ಧನ್ಯವಾದ ಹೇಳ್ತೇನೆ. ನಿಮ್ಮ ಸಹಕಾರ, ಪ್ರೀತಿ, ವಿಶ್ವಾಸ ಇದೇ ರೀತಿ ಇರಲಿ. ನಿಮ್ಮ ಸಹಕಾರದಿಂದ ಮಾತ್ರ ಯಶಸ್ಸು ಸಾಧ್ಯ ಅಂತ ಯದುವೀರ್ ತಿಳಿಸಿದ್ದಾರೆ. ಚುನಾವಣಾ ಪ್ರಚಾರದ ಮಧ್ಯೆ ಕಾಂಗ್ರೆಸ್ ಅಭ್ಯರ್ಥಿ ಅಂಜಲಿ ನಿಂಬಾಳ್ಕರ್ ಮಾನವೀಯತೆ ಮೆರೆದಿದ್ದಾರೆ. ನಿನ್ನೆ ಯಲ್ಲಾಪುರ ಶಿರಸಿ ನಡುವೆ ಬೈಕ್ ಸ್ಕಿಡ್ ಆಗಿ ವಿನಾಯಕ್ ಶೆಟ್ಟರ್ ಎಂಬ ಯುವಕ ಬಿದ್ದಿದ್ದ. ಈ ವೇಳೆ ಪ್ರಚಾರಕ್ಕೆಂದು ಅಂಜಲಿ ತೆರಳುತ್ತಿದ್ರು. ಆಗ ಯುವಕ ಬಿದ್ದಿರೋದನ್ನ ಗಮನಿಸಿ ಅಂಜಲಿ ತಕ್ಷಣ ಯುವಕನ ಆರೋಗ್ಯ ವಿಚಾರಿಸಿ ತನ್ನದೇ ಕಾರಿನಲ್ಲಿ ಶಿರಸಿ ಪಂಡಿತ್ ಸರ್ಕಾರಿ ಆಸ್ಪತ್ರೆಗೆ ಕರೆತಂದು ಚಿಕಿತ್ಸೆಯನ್ನ ಕೊಡಿಸಿದ್ದಾರೆ.